ಗೃಹ ಪ್ರವೇಶ ಡೇಟ್ ಯಾವಾಗ ಅಂತ ಕೂಡ ಕೇಳ್ತಾ ಇದ್ರಿ. ಆ ಡೇಟ್ ಕೂಡ ಇವತ್ತು ರಿವೀಲ್ ಮಾಡೋಣ. ನಮ್ಮ ಮನೆಯ ಹೆಸರು ಏನಿಟ್ಟಿದೀವಿ ಅದನ್ನು ರಿವೀಲ್ ಮಾಡೋಣ ಅಂತ. ಇಲ್ಲಿ ಒಳಗಡೆ ಇದೆ ಗುಣವೇನ್ ಗೌಡ ಅಂತ ಅವನ ಹೆಸರು. ಅವ್ರ ಹತ್ರನು ಅಂದ್ರೆ ಎಸ್ಪೆಷಲಿ ಸಂಬಂಧಿಕರ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡಿಸ್ಕೊಂಡು ಆ ಮನೆ ನಿರ್ಮಾಣ ಆಗ್ಬಾರ್ದು. ಅವ್ರ ದುಡ್ಡಲ್ಲಿ ನಮ್ಮ ಮನೆ ಕಟ್ಟಬಾರ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಅಥವಾ ನಮಸ್ತೆ ಮಾಡು, ಹಾಯ್ ಮಾಡು. ನಮಸ್ತೆ. ಸೊ ನವೀನ್, ನೀವು ಹಾಯ್ ಮಾಡಿ. ನಮಸ್ಕಾರ. ಏನಂತಂದ್ರೆ ಸುಮಾರು ಒಂದು ವೀಕ್ ಆಗಿತ್ತು ಅನ್ಸುತ್ತೆ ನಾನು ವ್ಲಾಗ್ ನ ಅಪ್ಲೋಡ್ ಮಾಡಕ್ಕೆ ಆಗಿರ್ಲಿಲ್ಲ. ಡ್ಯಾಡಿ ಕಚ್ಚಿದ್ರಾ? ನಿಮ್ ಡ್ಯಾಡಿಗೆ ಮಾಡಕ್ ಕೆಲ್ಸ ಇಲ್ಲ. ಸುಮಾರು ಒಂದ್ ವೀಕ್ ಮೇಲೆ ಆಗಿತ್ತು ನಾನು ವ್ಲಾಗ್ಸ್ ನ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ಬ್ಯುಸಿ ಆಗಿದ್ರು ಅಂದ್ರೆ ನನ್ ಕಸಿನ್ ಮದ್ವೆ ಎಲ್ಲ ಇತ್ತು, ಆ ಕಡೆ ಎಲ್ಲ ಓಡಾಡ್ತಾ ಇದ್ವಿ. ಬಟ್ ಏನಂತ ಅಂದ್ರೆ ನಂಗೆ ವ್ಲಾಗ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಒಂಥರ ಸ್ಟ್ರೈನ್ ಆಗ್ತಾ ಇತ್ತು, ಟಯರ್ಡ್ ಅನ್ನಿಸ್ತಾ ಇತ್ತು. ವ್ಲಾಗೇ ಮಾಡಿಲ್ಲ ನಾನು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತ್ತೆ ಮನೆಗೆ ಹೋಗಿದ್ವಿ. ಸೊ ಅಲ್ಲಿಂದ ಬಂದು ಟಯರ್ಡ್ ಆಗಿ ಫುಲ್ ಅಲ್ಲೂ ಅಷ್ಟೇ ಏನು ಅಲ್ಲೆಲ್ಲ ಅಂದ್ರೆ ಈಗ ಪ್ರೆಗ್ನೆನ್ಸಿಯಲ್ಲಿ ನಾವು ಪೂಜೆ ಮಾಡೋ ಹಾಗಿಲ್ಲ, ಅಂದ್ರೆ ಲಕ್ಷ್ಮಿ ಕಳಶ ಕೂರಿಸಿ ಪೂಜೆ ಎಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದು ಸಲ್ಲದಿಲ್ಲ ಪೂಜೆ ಅಂತ ಅಂದ್ಬಿಟ್ಟು. ಸೊ ನಾವು ನಮ್ಮನೇಲಿ ಈಗ ನೆಕ್ಸ್ಟ್ ಈಗ ಗೃಹ ಪ್ರವೇಶ ಬರ್ತಿದೆ. ಸೊ ನಮ್ದೇನು ಪ್ಲಾನ್ ಇಲ್ಲ. ಇನ್ನು ಅತ್ತೆ ಮನೆ ಆಸ್ ಯೂಶಲ್ ನಾನಲ್ಲಿ ಮದ್ವೆ ಆಗಿದ್ದು ಫಸ್ಟ್ ಇಯರ್ ಅಲ್ಲಿ ಕಳಶ ಕೂರಿಸಿ ಪೂಜೆ ಮಾಡಿದ್ದು. ಅದು ಆ ಬೆಳ್ಳಿದು ಮುಖವಾಡ ಎಲ್ಲ ತಗೊಬಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮ ಅತ್ತೆ ಈಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ ಪತ್ರಿಕೆ, ಇನ್ವಿಟೇಷನ್ ಕಾರ್ಡ್ ಗೃಹ ಪ್ರವೇಶದ್ದು ಮನೆ ದೇವ್ರಿಗೆ ಹೋಗಿ ಅಲ್ಲಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಅದನ್ನು ಎಲ್ಲ ಮುಗಿಸ್ಕೊಂಡ್ ಬಂದು ಇನ್ವಿಟೇಷನ್ ನ ಕೊಡೋದಕ್ಕೆ ಶುರು ಮಾಡಿದೀವಿ ಫೈನಲಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಐತಲ್ಲ, ಸ್ವಲ್ಪ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳಿ. ಸೊ ಒಂದು ಹೇಳ್ತಾರೆ, ಮನೆ ದೇವರನ್ನ ಯಾವತ್ತೂ ಮರಿಬಾರ್ದು. ನಮ್ಗೆ ಇಷ್ಟ ದೇವತೆಗಳು, ಇಷ್ಟ ದೇವರು ಯಾರೇ ಇದ್ರು ಕೂಡ ಮನೆ ದೇವರನ್ನ ನಾವು ಮರಿಬಾರ್ದು ಅಂತ ಹೇಳ್ತಾರೆ. ಅವಾಗವಾಗ ಮನೆ ದೇವ್ರಿಗೆ ಹೋಗಿ ಬರೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ನಾವು ಮೊದಲನೇ ಪತ್ರಿಕೆನ ಮನೆ ದೇವರಿಗೇನೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು, ಅಂದ್ರೆ ನಾನು ಹೋಗಿರ್ಲಿಲ್ಲ ದೇವಸ್ಥಾನಕ್ಕೆ, ಸ್ವಲ್ಪ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ನಮ್ದು ಮನೆ ದೇವ್ರು ಬಂದು ಮಳಲಿ ಲಕ್ಷ್ಮೀ ದೇವಿ ವೀರಭದ್ರೇಶ್ವರ ಅಂದ್ಬಿಟ್ಟು ಹೊಳೆ ನರಸೀಪುರ. ಸೊ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿಲ್ಲ. ನಾನು ನಮ್ಮ ಅತ್ತೆ ಮನೇಲೇ ಇದ್ವಿ. ಅಥರ್ವ, ಅವ್ರ ಡ್ಯಾಡಿ ಮತ್ತೆ ನಮ್ಮ ಮಾವ ಇಷ್ಟು ಜನ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರು ಅಲ್ವಾ ಪೂಜೆ ಮಾಡಿಸ್ಕೊಂಡು ಬಂದ್ರು. ಸೊ ಇನ್ನು ನಾನು ಹೇಳಿದೆ ನಿಮ್ ಜೊತೆ ನಮ್ಮ ಮನೆಗೆ ಏನ್ ಹೆಸರಿಟ್ಟಿದೀವಿ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಶೇರ್ ಮಾಡ್ಕೊಂತೀವಿ ಅಂತ. ಅದನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅಂಡ್ ತುಂಬಾ ಜನ ಪಾಪ ಇನ್ಸ್ಟಾಲೆಲ್ಲ ಮೆಸೇಜ್ ಮಾಡ್ತಾ ಇದ್ರು, ಬ್ಲಾಗ್ಸ್ ಆಗ್ತಿಲ್ಲ ಯಾಕೆ, ವೇಟ್ ಮಾಡ್ತಾ ಇದೀವಿ ಅಂತ. ಮಧ್ಯ ಹಿಂಗ್ ಆಗ್ಬಿಡುತ್ತೆ. ಈಗ್ಲೂ ಕೂಡ ಆರಾಮ್ ಅಂತಾನೆ ಅನ್ನಿಸ್ತಾ ಇಲ್ಲ, ಏನೋ ಒಂಥರ ಟಯರ್ಡ್ ಫೀಲಿಂಗು. ನೀನು ಹೇರ್ ಕಟ್ ಮಾಡ್ಸಕ್ ಹೋಗ್ಬೇಕು ನನ್ ಮಗ. ಒಂಥರ ಟಯರ್ಡ್ ಫೀಲಿಂಗು, ಏನ್ ಮಾಡಕ್ಕೂ ಆಸಕ್ತಿ ಇಲ್ಲ, ಆ ತರನೇ ಆಗಿತ್ತು. ಬಟ್ ಇಲ್ಲ, ನಾನು ಒಂಥರ ಸಡನ್ ಆಗಿ ಬ್ರೇಕ್, ಗೃಹ ಪ್ರವೇಶದ ಪ್ರಿಪರೇಷನ್ ನ ಶುರು ಮಾಡಿದೆ. ಆಮೇಲೆ ಮಧ್ಯೆ ಸಡನ್ ಆಗಿ ಒಂದ್ ಬ್ರೇಕ್ ಕೊಟ್ಬಿಟ್ಟೆ. ಅದಕ್ಕೆ ಅದನ್ನ ಗೃಹ ಪ್ರವೇಶ ಡೇಟ್ ಯಾವಾಗ ಅಂತ ಕೂಡ ಕೇಳ್ತಾ ಇದ್ರಿ. ಆ ಡೇಟ್ ಕೂಡ ಇವತ್ತು ರಿವೀಲ್ ಮಾಡೋಣ, ನಿಮ್ನೆಲ್ಲರನ್ನು ಇನ್ವೈಟ್ ಮಾಡೋಣ. ಹಾಗೆ ನಮ್ಮ ಮನೆಯ ಹೆಸರು ಏನಿಟ್ಟಿದೀವಿ ಅದನ್ನು ರಿವೀಲ್ ಮಾಡೋಣ ಅಂತ. ಆಕ್ಚುಲಿ ಈಗ ನಂಗೊಂದು ಕೊರಿಯರ್ ಬಂದು ಈ ಲಂಚ್ ಬಾಕ್ಸ್. ಸೊ ತುಂಬಾನೇ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಲಾಸಿಕಲ್ ಕ್ರಿಯೇಷನ್ ಅಂತ ಒಂದು ಪೇಜ್ ಇದೆ, ಅದು ಲಿಂಕ್ ಹಾಕಿರ್ತೀನಿ. ಬಟ್ ಇದು ಮಕ್ಕಳಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ. ದೊಡ್ಡವರಿಗೆ ಏನಾದ್ರೂ ವರ್ಕಿಂಗ್ ಇರೋರು ಲಂಚ್ ಬಾಕ್ಸ್ ಯೂಸ್ ಆಗುತ್ತೆ. ಬಟ್ ನೋಡಿ ಬ್ಯಾಸ್ಕೆಟ್ ಇಷ್ಟು ಅಗಲ ಇರಲ್ಲ ನವೀನ್, ದೊಡ್ಡದಾಗುತ್ತೆ ಆಯ್ತಾ. ದೊಡ್ಡವರಿಗೆ ತುಂಬಾನೇ ಚೆನ್ನಾಗಿರುತ್ತೆ. 4 ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಈ ತರ, ತುಂಬಾ ಚೆನ್ನಾಗಿದೆ. ಒಳಗಡೆ ಇದು ಕೆಳಗಡೆ ಸ್ಪೂನ್ಸ್. ನಾನು ಇನ್ಸ್ಟಾಗ್ರಾಮ್ಗೂ ಕೂಡ ಇದು ಕೊಲ್ಯಾಬ್ ಮಾಡ್ಬೇಕು, ಅದಕ್ಕೋಸ್ಕರ ಓಪನ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಇದನ್ನ ಬೇಕಾದ್ರೆ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇಷ್ಟು ಸ್ಪೇಷಿಯಸ್ ಆಗಿದ್ರೆ ನನಗೆ ಲಂಚ್ ತಗೊಂಡೋಗೋದಕ್ಕೆಲ್ಲ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ಲ. ವೆರೈಟಿ ಮಾಡ್ಕೊಂಡು ನಾವು ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಮತ್ತೆ ಪಲ್ಯಗಳು ಇದೆಲ್ಲ ಹಾಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಅಂದ್ರೆ, ನಾನು ನನ್ನ ಮಗನ್ಗೆ ಅಂತ ಬರ್ಸಿರೋದು ಇದನ್ನ. ಸೊ ಒಳಗಡೆ ಇದೆ ಗುಣವೇನ್ ಗೌಡ ಅಂತ ಅಂದ್ಬಿಟ್ಟು, ಇಲ್ಲಿ ಒಳಗಡೆ ಇದೆ ಗುಣವೇನ್ ಗೌಡ ಅಂತ ಅವನ ಹೆಸರು. ಅದ್ರ ಜೊತೆಗೆ ಇಲ್ಲೂ ಇದೆ ಗುಣವೇನ್ ಗೌಡ ಅಂತ. ಸಕ್ಕತ್ತಾಗಿದೆ ಬಾಕ್ಸ್ ಅಂತೂ, ಕ್ವಾಲಿಟಿ ಅಂತೂ ಆಸಮ್ ಅಂತ ಹೇಳ್ಬೋದು. ಇನ್ನು ಇದ್ರ ಕೆಳಗಡೆ ಸ್ಪೂನ್ಸ್ ಕೊಟ್ಟಿರ್ತಾರೆ, ತುಂಬಾನೇ ಚೆನ್ನಾಗಿದೆ. ಲಿಂಕ್ ಹಾಕಿರ್ತೀನಿ. ಆಕ್ಚುಲಿ ನಂಗೆ ಕೊಲಾಬ್ರೇಷನ್ ಗೆ ಬಂದಿರೋದು. ಇವು ಗಟ್ಟಿಯಾಗಿದೆ.
ಮಕ್ಳಂತೂ ತುಂಬಾ ಖುಷಿ ಪಡ್ತಾರೆ ಈ ತರ ಹಿಂಗೆಲ್ಲ. ಅದು ಸ್ಪೇಷಿಯಸ್ ಆಗಿ ಬೇರೆ ಇದೆ ಅಲ್ವಾ, ಇಷ್ಟ ಪಡ್ತಾರೆ. ಬಟ್ ಲಿಟಲ್ ಬಿಟ್ ಸ್ವಲ್ಪ ದೊಡ್ಡದಾಯ್ತು ಅಂತ ನನಗೆ ಅನ್ನಿಸ್ತು ಅವ್ರ ಬ್ಯಾಸ್ಕೆಟ್ಗೆ, ಲಂಚ್ ಬ್ಯಾಗ್ಗೆ. ಬಟ್ ಅದರ್ವೈಸ್ ತುಂಬಾ ಚೆನ್ನಾಗಿದೆ. ನೀವು ಯಾರಾದ್ರೂ ಅಥವಾ ನೀವು ಯಾರಾದ್ರೂ ವರ್ಕಿಂಗ್ ವುಮೆನ್ಸ್ ಇದ್ರೆ ಅಥವಾ ನಿಮ್ಮ ಹಸ್ಬೆಂಡ್ಗೆ ಏನಾದ್ರು ಕೊಟ್ಟು ಕಳ್ಸ್ಬೇಕಂದ್ರೆ ಈ ತರ ಬಾಕ್ಸ್ ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಕಿದ್ರೆ ಇದ್ರದ್ದು ಪ್ರೈಸ್ ಎಷ್ಟು ಏನು ಅಂತೆಲ್ಲ ನೀವು ಇನ್ನೂ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ನಾವು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಹೋಗ್ಬಿಟ್ಟು ಅವ್ರಿಗೆ ಎಂಕ್ವೈರಿ ಮಾಡಿ. ಸೊ ಇದು ನಂಗೆ ಕೊಲಾಬ್ರೇಷನ್ ಬಂದಿರೋವಂಥದ್ದು. ಸೊ ಸ್ಮೈಲ್ ಅಂತ ಬೇರೆ ಇದೆ, ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್, ಕ್ವಾಲಿಟಿ ಸೂಪರ್ಬ್ ಅಲ್ಲ. ಓಕೆ, ಈಗ ವಿಷಯಕ್ಕೆ ಬರೋಣ. ಫಸ್ಟ್ ಆಫ್ ಆಲ್ ನಾನು ನಿಮ್ಮೆಲ್ರಿಗೂ ದೇವರ ಆಶೀರ್ವಾದದಿಂದ ಮತ್ತೆ ನಿಮ್ಮೆಲ್ಲರ ಪ್ರೀತಿಯಿಂದ ಬ್ಲೆಸ್ಸಿಂಗ್ಸ್ ಇಂದ ಫೈನಲಿ ನಮ್ಮ ಮನೆ ಕಂಪ್ಲೀಟ್ ಆಗ್ತಾ ಬಂತು. ಈಗ ಏನ್ ಕೆಲಸ ನಡೀತಾ ಇದೆ ಏನು ಅಂತೆಲ್ಲ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ಇಂಟೀರಿಯರ್ ವರ್ಕ್ ಅಷ್ಟೇ ಪೆಂಡಿಂಗ್ ಇರೋವಂಥದ್ದು, ಅದನ್ನ ಮಾಡ್ತಿದ್ದಾರೆ. ಪೇಂಟ್ ಕೂಡ ಆಗುತ್ತೆ. ಇನ್ನು ನಮ್ಮ ಮನೆ ಗೃಹ ಪ್ರವೇಶ ಬಂದು ಈ ಮಂತ್ 28ಕ್ಕೆ. ಸೊ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ನಾನು ಇನ್ವೈಟ್ ಮಾಡ್ತೀನಿ. ನಮ್ಮ ಮನೆ ಇರೋದು ಮೈಸೂರಲ್ಲಿ, ಪೊಲೀಸ್ ಲೇಔಟ್ ಅಲ್ಲಿ. ಸೊ ನೀವೆಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಅಂಡ್ ಇನ್ನೊಂದೇನಂತ ಅಂದ್ರೆ ಇನ್ನು ಮನೆಗೆ ಏನ್ ಹೆಸರಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಸುಮಾರು ಜನ ಕೆಲವರು ಸಾಯಿ ನಿಲಯ, ಸಾಯಿ ನಿವಾಸ ಈ ತರ ಗೆಸ್ ಮಾಡಿದ್ರು ನವೀನ್. ಯಾಕಂದ್ರೆ ನಾವು ಬಾಬಾ ಡಿವೋಟೀಸ್ ಅಂತ ಹೇಳಿರೋದ್ರಿಂದ ಸುಮಾರು ಜನ ಆ ತರ ಗೆಸ್ ಮಾಡಿದ್ರು. ಸೊ ಅದು ಏನ್ ಹೆಸರಿಟ್ಟಿದೀವಿ ಅಂತ ಅಂದ್ಬಿಟ್ಟು ನವೀನ್ ಹೇಳ್ತಾರೆ. ನಾವು ನನ್ನ ಶ್ರೀಮತಿ, ನಮ್ಮ ಮನೆಯ ಲಕ್ಷ್ಮಿ, ರಮ್ಯಾ ನಿವಾಸ ಅಂತ ಹೆಸರಿಟ್ಟಿದ್ದೀವಿ. ಯಾಕೆಂದ್ರೆ ಈಗ ನಮ್ಮನೇಲಿ ಯಾವುದೋ ಹೆಣ್ಮಕ್ಳಿಲ್ಲ. ಈಗ ಇರೋ ಹೆಣ್ಮಕ್ಳಲ್ಲಿ ಇವಳನೆ. ಸೊ ಇವಳೇ ನಮ್ಮ ಪಾಲಿನ ಲಕ್ಷ್ಮಿ, ಹಂಗಾಗಿ ಇವಳ ಹೆಸರನ್ನ ಇಟ್ಟಿದೀವಿ. ಸೊ ನಮ್ಮನೆ ಹೆಸರು ಹೇಳ್ಬಿಡ್ತೀವಿ ಇಬ್ರು ಒಟ್ಟಿಗೆ, ರಮ್ಯಾ ನಿವಾಸ ನಮ್ಮ ಮನೆ ಹೆಸರು. ಈ ಹೆಸರನ್ನ ಯಾಕೆ ಇಡಬೇಕು ಅಂತ ಯೋಚನೆ ಮಾಡಿದ್ದು ಅಂತ ಅಂದ್ರೆ, ನಂದು ಸಿಕ್ಕಾಪಟ್ಟೆ ಕನ್ಸು. ಮನೆ ಅನ್ನೋದು ನನ್ಗೆ ಗೊತ್ತಿಲ್ಲ, ಎಲ್ರಿಗೂ ಕನ್ಸೇನೆ, ಎಲ್ರು ಅಷ್ಟೊಂದು ಆಸೆ ಬೀಳ್ತಾರೆ. ನಾನಂತೂ ಒಂಥರ ಬೆಳಿಗ್ಗೆ ರಾತ್ರಿ ಸಂಜೆ ಮಧ್ಯಾಹ್ನ ಎಲ್ಲ ಬರೀ ಮನೆ 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 ಅನ್ನೋದೇ ನಂದು ಡ್ರೀಮ್ ಆಗ್ಬಿಟ್ಟಿತ್ತು. ಸೊ ಅದು ಏನು ನವೀನ್ ನಾವು ಮದ್ವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಅವ್ರಿಗೆ ಕಂಡೀಷನ್ಸ್ ಅಪ್ಲೈಡ್ ಅಂತ ಅಂದ್ಬಿಟ್ಟು ಒಂದಷ್ಟು ಕಂಡೀಷನ್ಸ್ ಹಾಕಿದೆ. ಅದ್ರಲ್ಲಿ ಇದು ಒಂದು ಕಂಡೀಷನ್, ನಾವು ಮೈಸೂರಲ್ಲಿ ಮನೆ ಮಾಡ್ಕೊಬೇಕು ಅಂತ. ನವೀನ್ ನಂಗೆ ಪ್ರಾಮಿಸ್ ಮಾಡಿದ್ರು, ಖಂಡಿತವಾಗ್ಲಿ ನಾವು ಮೈಸೂರಲ್ಲಿ ಮನೆ ಮಾಡ್ಕೊಂತೀವಿ, ನಾನು ಮನೆ ಕಟ್ಟಿಸ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ ನ ಫುಲ್ಫಿಲ್ ಮಾಡೋದಕ್ಕೆ ಹೋರಾಡಿದೀವಲ್ಲ, ಅದಂತೂ ಹೇಳ್ಕೊಳೋದಕ್ಕೆ ಅಸಾಧ್ಯ. ಇವತ್ತು ಏನ್ ಕಾಣುತ್ತೆ ಮನೆ ಅನ್ನೋದಷ್ಟೇ ಕಾಣುತ್ತೆ, ಬಟ್ ಅದ್ರ ಹಿಂದೆ ನಾವಿಬ್ರು ಹೋರಾಡಿದೀವಲ್ಲ. ಸೊ ಅದನ್ನ ಏನ್ ಹೆಸರಿಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ಥಾಟೇ ಬರ್ಲಿಲ್ಲ. ನವೀನ್ ಹೇಳಿದಷ್ಟೇ. ಅಂದ್ರೆ ಅವ್ರು ಮುಂಚೆನೆ ಹೇಳಿದ್ರು, ನನಗೆ ಪ್ರಾಮಿಸ್ ಮಾಡ್ದಾಗ್ಲೇನೆ ಮನೆ ಕಟ್ಟಬೇಕು, ಸುಮ್ನಿರು, ಯೋಚನೆ ಮಾಡ್ಬೇಡ. ಎಷ್ಟೊಂದ್ಸಲ ಕುತ್ಕೊಂಡು ಹತ್ತಿದೀನಿ, ಎಲ್ಲಿ ನಾವ್ ಅನ್ಕೊಂಡಂಗ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಅವಾಗೆಲ್ಲ ಅವ್ರು ಕುತ್ಕೊಂಡು ನಂಗೆ ಸಮಾಧಾನ ಹೇಳ್ತಾ ಇದ್ರು, ನಾನು ಮನೆ ಕಟ್ಟಿ ಆ ಮನೆಗೆ ನಿನ್ನ ಹೆಸರನ್ನ ಇಡ್ತೀನಿ, ಇದು ನನ್ನ ಪ್ರಾಮಿಸ್, ನೀನ್ ಯೋಚನೆ ಮಾಡ್ಬೇಡ, ನಾನಿರೋರ್ಗು ನೀನ್ ಯೋಚನೆ ಮಾಡಂಗಿಲ್ಲ, ಅಳಂಗಿಲ್ಲ ಅನ್ಕೊಂಡು. ಸೊ ಆ ಪ್ರಾಮಿಸ್ ನ ಇವತ್ತು ಅವರು ಫುಲ್ಫಿಲ್ ಮಾಡಿದ್ದಾರೆ. ಅಂಡ್ ಒಂಥರ ಎಮೋಷನಲ್ ಮೂಮೆಂಟ್ ಅಂತ ಅನ್ಸುತ್ತೆ. ಆಕ್ಚುಲಿ ಸ್ವಲ್ಪ ಡಿಲೇನೇ ಆಯಿತು. ನಾವು ಮದುವೆ 5 ವರ್ಷ 2 ತಿಂಗಳಾಯಿತು. ಸೊ ಈ ಒಂದು ಕನಸಿನ ಮನೆ ಕಟ್ಟೋದಕ್ಕೆ ನಾವು 5 ವರ್ಷ ತಗೊಂಡಿದ್ದೀವಿ. ಅಂದರೆ ಈ ಮನೆ ಕಟ್ಟೋದಕ್ಕೆ ಅಂದರೆ ಸೈಟ್ ಇದ್ದಿದ್ರೆ ಇಮಿಡಿಯೇಟ್ ಆಗ್ತದೆ ಏನೋ ಗೊತ್ತಿಲ್ಲ. ಸೊ ಸೈಟ್ ತಗೊಂಡು ಮನೆ ಕಟ್ಟೋದು ಅಷ್ಟು ಸುಲಭದ ಮಾತೇ ಅಲ್ಲ. ಸೊ ತುಂಬ ಸ್ಟ್ರಗಲ್ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಎಷ್ಟೊಂದು ಅವಮಾನಗಳನ್ನ ಫೇಸ್ ಮಾಡಿದ್ದೀವಿ. ಒಂಥರ ಯಾವ್ದು ಈಸಿ ಅಲ್ಲ ಆಯ್ತಾ. ಎಲ್ಲಾನು ಅದೇನೋ ಗೊತ್ತಿಲ್ಲ. ಕೆಲವ್ರ ಲೈಫಲ್ಲಿ ಲಕ್ ಅನ್ನೋದು ಕೆಲವ್ರಿಗೆ ಕೈ ಹಿಡಿದು ಬಿಡುತ್ತೆ, ಅಥವಾ ಬೇರೆ ಇನ್ನೊಂದು ಬ್ಯಾಕ್ ಸಪೋರ್ಟ್ ಅಂತ ಎಲ್ಲೋ ಒಂದು ಅನ್ನೆಸೆಸರಿ ಖರ್ಚುಗಳನ್ನ ಅವಾಯ್ಡ್ ಮಾಡಿದೀವಿ, ಕ್ಯಾಲ್ಕುಲೇಷನ್ ಇಂದ ಜೀವನ ಮಾಡಿದೀವಿ. ಎಷ್ಟು ಸ್ಟ್ರಗಲ್ ಮಾಡಿದೀವಿ ಅಂತ ಅಂದ್ರೆ ತುಂಬಾ ಕೆಲವೊಂದನ್ನ ಸ್ಯಾಕ್ರಿಫೈಸ್ ಮಾಡಿದೀವಿ. ನಮ್ಮ ಆಸೆ ಕನ್ಸುಗಳನ್ನ, ಈ ಮನೆ ಅನ್ನೋದೊಂದು ದೊಡ್ಡ ಕಮಿಟ್ಮೆಂಟ್ನ ಮುಗಿಸ್ಕೊಳ್ಳೋದಕ್ಕೋಸ್ಕರ. ಮುಂದೆ ನೆಕ್ಸ್ಟ್ ಇದ್ದಿದ್ದೆ ನಮ್ಮ ಆಸೆ ಕನ್ಸುಗಳು. ಮನುಷ್ಯನಿಗೆ ಏನೇ ಇದ್ರೂ ಆಸೆ ಕನ್ಸುಗಳು ಇರ್ತಾ ಹೋಗ್ತಾನೆ ಇರುತ್ತೆ, ಒಂದಾದ್ಮೇಲೆ ಒಂದು. ಸೊ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ದೊಡ್ಡ ಕನಸು ಅಂದ್ರೆ ಒಂದು ಮನೆ ಇರಬೇಕು, ಒಂದು ಕಾರ್ ಇರಬೇಕು. ಅದು ಇವತ್ತಿನ ಜನರೇಷನ್ ಅಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ದೊಡ್ಡ ಕನಸು ಅಂದ್ರೆ ಅವೆರಡು ಆಗಿರುತ್ತೆ. ಸೊ ಕಾರ್ ಇರೋದ್ರಿಂದ, ಕಾರ್ ಪ್ರೈಸ್ ನಮ್ಗಿರೋದ್ರಿಂದ ಕಾರ್ದೆಲ್ಲ ಮ್ಯಾಕ್ಸಿಮಮ್ ಮುಗ್ದಿತ್ತು. ಸೊ ಮನೆ ಒಂದು ಒಳ್ಳೆ ಐಷಾರಾಮಿ ಮನೆ ಮಾಡ್ಕೊಬೇಕು ಅನ್ನೋದೊಂದು
ಇತ್ತು. ಸೊ ಕೆಲವರು ಹೇಳಿದ್ರು ಏನಕ್ಕೆ ಇರೋದು ಇಬ್ಬರು ಮಗು ಸಿಕ್ತು, ಏನಕ್ಕೆ 2 ಫ್ಲೋರ್ ಮಾಡ್ಕೊಡಿ, ಗ್ರೌಂಡ್ ಬಾಡಿಗೆ ಕೊಟ್ಟು ನೀವು ಮೇಲೆ ಇರ್ಬೋದು ಆರಾಮಾಗಿ ಹಂಗೆ ಹಿಂಗೆ ಅಂತ. ನಮ್ಗೆ ಅದೆಲ್ಲ ಇಷ್ಟ ಇಲ್ಲ. ನನಗೆ ನನ್ನ ಹೆಂಡತಿಗೆ ಅವಳು ಹೇಳಿದಾಗೆ ನಾನು ಮಾತು ಕೊಟ್ಟಿದ್ದೆ, ನಾನು ಮನೆ ಮಾಡ್ತೀನಿ ಅಂತ. ಮನೆ ಮಾಡಿದ್ರೆ ಸುಮ್ಮನೆ ಬಾಡಿಗೆ ಕೊಡೋದಕ್ಕಲ್ಲ, ಎಲ್ಲ ಮಾಡಬಾರ್ದು. ಮಾಡಿದ್ರೆ ಸ್ಟ್ಯಾಂಡರ್ಡ್ ಆಗಿರಬೇಕು. ನಾವು ಆ ಮನೇನ ಎಷ್ಟು ಕಷ್ಟಪಟ್ಟು ಕಟ್ಟಿದೀವಿ, ನಾವು ವಾಸ ಮಾಡಬೇಕು. ಅಂದ್ರೆ ನಮ್ಗೆ ಮೈಂಡ್ ಸೆಟ್ ಇದ್ದಿದ್ದು ಆಬ್ವಿಯಸ್ಲಿ ಈಗ 2 ಫ್ಲೋರ್ ಮಾಡ್ಕೊಂಡ್ರೆ ಸಿಂಗಲ್ ಫ್ಲೋರ್ ಮಾಡೋದಕ್ಕೂ ನಮ್ಗೆ ಇಷ್ಟ ಇರಲಿಲ್ಲ. ಈಗೇನೋ ನಮ್ಮ ಬಡ್ಜೆಟ್ಗೆ ಸಿಂಗಲ್ ಫ್ಲೋರ್ ಮಾಡ್ಕೊಬೋದಿತ್ತು, ಬಟ್ ಸಿಂಗಲ್ ಫ್ಲೋರ್ ನನ್ಗೆ ಇಷ್ಟ ಇರಲಿಲ್ಲ. ಆಮೇಲೆ 2 ಫ್ಲೋರ್ ಮಾಡೋದಕ್ಕೂ ನನಗೆ ಡ್ಯೂಪ್ಲೆಕ್ಸ್ ಮಾಡ್ಬೇಕು ಅನ್ನೋದೇ ಆಸೆ. ನನಗೂ ಮುಂಚೆಯಿಂದನೂ ಡ್ಯೂಪ್ಲೆಕ್ಸ್ ಮಾಡ್ಕೋಬೇಕು. ಆದ್ರೆ ರಮ್ಯಾ ಎಲ್ಲೋ ಒಂದ್ ಕಡೆ ಬೇಡ ನವೀನ್, ಬೇಡ ಡ್ಯೂಪ್ಲೆಕ್ಸ್ ಬೇಡ ಅಂತಾನೆ ನಾವಿರೋದು 3 ಜನ ಅಂತೆಲ್ಲ ಹೇಳಿದ್ರು. ಇಲ್ಲ ರಮ್ಯಾ ಬೇಡ, ಇವಾಗ 3 ಜನ ಇರ್ಬೋದು, ಹೋಗ್ತಾ ಹೋಗ್ತಾ ಫ್ಯಾಮಿಲಿ ದೊಡ್ಡದಾಗ್ತಾ ಹೋಗುತ್ತೆ, ಇರ್ಲಿ ದೊಡ್ಡ ಮನೆ ಇರ್ಲಿ, ಡ್ಯೂಪ್ಲೆಕ್ಸ್ ಇರ್ಲಿ ಅಂತ ಹೇಳಿ. ತುಂಬಾ ಸ್ಟ್ರಗಲ್ ಇದೆ. ಸೈಡ್ ತಗೊಳೋದಕ್ಕೇನೆ ಬಹಳಷ್ಟು ಕಷ್ಟಪಟ್ಬಿಟ್ಟಿದೀವಿ. ಇವತ್ತಿಗೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ನಾನು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ರಮೇಶ್ ಅವರು ಕೆಲವರು ಸೆಟಲ್ ಆಗೋದಕ್ಕೋಸ್ಕರನೇ ಒಂದು 35-40 ಆ ಥರ ಹೋಗಿ ಅಸಲು ಲೈಫೇ ಮುಗ್ದೋಗಿರ್ತದೆ. ನೀವು ಮದುವೆ ಆಗೋ ಪಾರ್ಟ್ನರ್ಗಳನ್ನ ಇಬ್ರು ಸೇರಿ ದುಡೀರಿ, ನಿಮ್ಮ ಕನ್ಸುಗಳನ್ನ ಈಡೇರಿಸ್ಕೊಳ್ಳಿ ಅಂತ ಹೇಳಿದ್ದನ್ನ ಕೇಳಿದ್ದೆ. ಸೊ ಅದೇ ಥರ ನಾವಿಬ್ಬರು ಈ ಮನೆಗೆ ಇಬ್ಬರೂ ದುಡ್ದಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಗೊತ್ತು. ಸೊ ನನ್ನ ಹೆಂಡತಿ ಎಲ್ಲ ನಾನು ಇವತ್ತು ಈ ಮನೆ ಕಟ್ಟೋದಕ್ಕೆ ನನ್ನ ಬೆನ್ನೆಲುಬಾಗಿ ಇವಳು ನಿಂತಿದ್ಲು. ತುಂಬ ಸಪೋರ್ಟಿವ್ ಆಗಿ ಮದುವೆ ಆದಾಗಲಿಂದ ಇಲ್ಲಿವರೆಗೂ ನಾನು ಕೆಲವರು ಆಶ್ಚರ್ಯ ಪಡ್ತಾರೆ, ಏನು ಇನ್ನೂ ಮನೆಯೇ ಕಟ್ಟಿಲ್ಲ, ಏನಪ್ಪ ಮದುವೆ ಆಗಿ ಒಂದು 5 ವರ್ಷಕ್ಕೆ ಮನೆ ಕಟ್ಬಿಟ್ಟೆ, ಸಾಧನೆ ಕಡೆ ಅದು ಅಂತ. ಸೊ ನಾನು ಆ ಸಾಧನೆ ಮಾಡಿದ್ದೀವಿ ಅಂದರೆ ಬೇರೆಯವ್ರಿಗೆ ಅದು ಸಾಧನೆ ಇಲ್ವೋ ಗೊತ್ತಿಲ್ಲ, ನನ್ನ ಕಟ್ಟಿನಲ್ಲ ಅದು ಮದುವೆ ಆಗಿರೋ ಒಂದು 5 ವರ್ಷಕ್ಕೆ ಒಂದು ಸೈಟ್ ತಗೊಂಡು ಮೈಸೂರಲ್ಲಿ ಒಂದು ಮನೆ ಕಟ್ಟೋದು ಸಾಧನೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು. ಸೊ ಆ ಸ್ಟ್ರಗಲ್ ಏನಂತ ನಮ್ಗೆ ಗೊತ್ತು. ಅಂಡ್ ನಮ್ ಏನು ಈಗ ಅಂದ್ಬಿಟ್ಟು ಫೈನಾನ್ಷಿಯಲಿ ನಮ್ಗೆ ಏನು ಸಪೋರ್ಟ್ ಯಾರ ಕಡೆಯಿಂದನೂ ಏನು ಸಪೋರ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಕೊಟ್ಟಿಲ್ಲ ಅಥವಾ ಮಾಡಿಲ್ಲ ಅನ್ನೋದಕ್ಕೆ ನಮಗೆ ಒಬ್ಬರು ಸಪೋರ್ಟ್ ಮಾಡೋದು ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಅವರು. ಅದು ಬ್ಯಾಂಕ್ ಇಂದ ಲೋನ್ ತಗೊಂಡಿದೀವಿ ಒಂದು. ಅದ್ ಬಿಟ್ಟು ನಮ್ಗೆ ಗುರಿ ಇದ್ದಿದ್ದು ಒಂದೇ, ನಾವ್ ಯಾರ ಹತ್ರನು ಅಂದ್ರೆ ಎಸ್ಪೆಷಲಿ ಸಂಬಂಧಿಕರ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡಿಸ್ಕೊಂಡು ಆ ಮನೆ ನಿರ್ಮಾಣ ಆಗ್ಬಾರ್ದು. ಅವ್ರ ದುಡ್ಡಲ್ಲಿ ನಮ್ಮ ಮನೆ ಕಟ್ಟಬಾರ್ದು. ಸೊ ಅದು ಏನೇ ಆಗಿದ್ರು, ಅದು ಸಾಲ ಆಗಿರ್ಲಿ ಅಥವಾ ಮತ್ತೊಂದಾಗಿರ್ಲಿ, ಅದು ಅರ್ನಿಂಗ್ಸ್ ಆಗಿರ್ಲಿ, ಅದು ನಮ್ದೇ ಆಗಿರ್ಬೇಕು ಅನ್ನೋದು ನಮ್ದು ಇಂಟೆನ್ಷನ್ ಇತ್ತು. ಸೊ ನಾವು ಯಾವ ರಿಲೇಟಿವ್ಸ್ ಇಂದನೂ ಕೂಡ ಸಿಂಗಲ್ ರೂಪಿ ಕೂಡ ನಾವು ಸಾಲ ಅಂತ ಆಗ್ಲಿ ಅಥವಾ ಹೆಲ್ಪ್ ಅಂತ ಆಗ್ಲಿ ನಾವು ತಗೊಂಡಿಲ್ಲ. ಸೊ ಈ ತರ ಅದೇ ಮೈಂಡ್ ಸೆಟ್ ಇದ್ದಿದ್ದು ನಮಗೆ. ಆಮೇಲೆ ಯಾರನ್ನ ನಾವು ಬ್ಲೇಮ್ ಮಾಡಕ್ಕಾಗಲ್ಲ ಆಯ್ತಾ. ಎಲ್ರಿಗೂ ಅವ್ರವ್ರ ಲೈಫೇ ದೊಡ್ಡದು, ಅವ್ರವ್ರದ್ದೇ ಒಂದಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಇವತ್ತು ನಾನು ನವೀನ್ಗೆ ಅದನ್ನೇ ಹೇಳ್ತಾ ಇದ್ದಿದ್ದು, ಅದೇನೇ ಆಗಿರ್ಲಿ ಸಂಬಂಧಿಕರ ಹತ್ರ ನಾವು ಸಾಲ ಇಸ್ಕೊಂಡು ಮನೆ ಕಟ್ಟಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್ ಇತ್ತು. ಸೊ ಅದು ಹಾಗೆ ಸಣ್ಣ ಪುಟ್ಟದ್ದು ಬರೀ ಬ್ಯಾಂಕ್ ಅವ್ರು ಕೊಟ್ಟಿದ್ರಲ್ಲೇ ಖಂಡಿತವಾಗ್ಲೂ ಆಗಿಲ್ಲ. ಅದಾದ್ಮೇಲೆ ನಾವು ಬೇರೆ ಏನಿಲ್ಲ, ಜೀವನ ಅಂದ್ರೆ ನಾನು ಅದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ. ಎಲ್ರಿಗೂ ಗೊತ್ತು, ಇನ್ ಕೇಸ್ ನಮ್ಗೆ ದುಡ್ಡು ಸಾಲಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂತ. ಅದನ್ನೇ ನಾವು ಎಲ್ಲ ಮಾಡಿದೀವಿ. ಅಂಡ್ ಫೈನಲಿ ಒಂದು ಏನು ಹೇಳಿದ್ನಲ್ಲ, ನನ್ನ ಎಸ್ಟಿಮೇಟ್ ಏನಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ. ಅದನ್ನ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ, ಎಷ್ಟೆಷ್ಟು ಆಯ್ತು, ಏನೇನು ನನ್ನ ಎಸ್ಟಿಮೇಟ್ ಎಷ್ಟಿತ್ತು, ಎಷ್ಟಾಯ್ತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆಲ್ಲ ನಾನು ಯಾವ ತರ ಅರೇಂಜ್ ಮಾಡ್ಕೊಂಡೆ. ನೀವು ಎಷ್ಟು ಮಾಡ್ತೀರಿ ಮಾಡಿಸ್ಕೊಂತಾನೆ ಇರ್ತದೆ, ಬೇಡ ಅಂತ ಅದು ಬೇಡ ಅನ್ನಲ್ಲ. ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ಅತಿಯಾಗಿ ಮನೆಗೆನೆ ಹಾಕೋದಿಕ್ ಹೋಗ್ಬಾರ್ದು. ಬಟ್ ಅಟ್ಲೀಸ್ಟ್ ನಮ್ದೊಂದು ಡ್ರೀಮ್ ಹೌಸ್ ಇದೆಯಲ್ಲ, ಅದನ್ನ ನಾವು ಫುಲ್ಫಿಲ್ ಮಾಡ್ಕೊಬೇಕು. ಅದನ್ನ ಕಟ್ಟಬೇಕು ಅಂದ್ರೆ ಅರೇಂಜ್ ಮಾಡ್ಕೊಳ್ಳೇಬೇಕು, ಸಾಲ ಮಾಡಬೇಕು. ಆ ಸಾಲ ತೀರ್ಸೋ ಕೇಪಬಿಲಿಟಿ ನಮ್ಗೆ ಇದೆಯಾ ಅನ್ನೋದನ್ನ ನೋಡ್ಕೊಂಡು ಸಾಲ ಮಾಡ್ಕೊಬೇಕು, ಅದಷ್ಟೇ. ಸೊ ಇದು ನಮ್ಮ ಮನೆ ಹೆಸರನ್ನ ಕೆಲವ್ರು ಗೆಸ್ ಮಾಡಿದ್ರಿ. ಬಾಬಾ ಬ್ಲೆಸ್ಸಿಂಗ್ಸ್ ಇಲ್ದೆ ಏನೂ ಆಗಲ್ಲ, ಅದಕ್ಕೆ ಅನ್ಸುತ್ತೆ. ಬಾಬಾ ಆಲ್ರೆಡಿ ಬಂದು ನಮ್ಮ ಮನೆ ಕುತ್ಕೊಂಡಿದ್ದಾರೆ. ಸೊ ಹೆಸರನ್ನ ನವೀನ್ ಅವರು ಹೇಳ್ದಾಗ ನನ್ಗೆ ಒಂದ್ ಕ್ಷಣ ಯೋಚನೆ ಮಾಡಿದೆ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮನೆಗೆ ನನ್ನ ಹೆಸರು ಇಡ್ತೀವಿ. ಕೆಲವ್ರು ಅನ್ಬೋದು ಏನಪ್ಪ ಹೆಂಡತಿ ಹೆಸರು ಇಟ್ಟವ್ರೆ, ಈಗ ಹಿಂದೆ ಮಾತಾಡ್ಕೊಬಹುದು, ಕೆಲವು ರಿಲೇಷನ್ಸ್ ಆಗ್ಬೋದು, ಅವು ಇದ್ದೇ ಇರುತ್ತಲ್ಲ. ಸೊ ಮಾತಾಡೋರು ಯಾರು ಬರಲ್ಲ. ನಾನು ಹೆಂಡತಿ ಹೆಸರು ಏನು ಕೆಟ್ಟಿದ್ದೀನಿ, ಅವಳು ಮನೆ ಅನ್ನೋದು ಕನಸು. ಆ ಕನಸನ್ನ ಇವತ್ತು ನಾನು ಫುಲ್ಫಿಲ್ ಮಾಡಿದ್ದೀನಿ, ಅದಕ್ಕೆ ಅವಳ ಹೆಸರು ಇಟ್ಟಿದ್ದೀನಿ. ನಂಗೆ ಖುಷಿ ಇದೆ.
ಅವಳು ಖುಷಿ ಇದೆ, ನನ್ ಖುಷಿ. ಅವಳು ಖುಷಿ ಆಗಿದ್ರೆ ನಾನು ಖುಷಿ ಇದ್ದಂಗೆ. ಕನ್ಸು ಎಲ್ರು ಕಾಣ್ತಾರೆ, ಬಟ್ ಅದು ಆ ಕನ್ಸನ್ನ ಸೀರಿಯಸ್ಲಿ ಎಷ್ಟೋ ರಾತ್ರಿ ಇಬ್ರು ನಿದ್ರೆನೆ ಮಾಡಿಲ್ಲ. ಅಷ್ಟೊಂದು ಯೋಚನೆ, ಅಷ್ಟೊಂದು ಕೆಲವ್ರು ಅನ್ಸ್ಬೋದು ಯಾಕೆ ಬೇಕು ಅಷ್ಟೊಂದು ಕಮಿಟ್ಮೆಂಟ್, ಯಾಕೆ ಅಷ್ಟೊಂದು ಯೋಚನೆ ಮಾಡ್ಬೇಕು ಅಂತ. ಇನ್ನೊಂದು ಹೇಳ್ತೀನಿ, ಲೈಫಲ್ಲಿ ಒಂದು ಚಾಲೆಂಜಸ್ ಇಲ್ಲ ಅಂತಂದ್ರೆ ಅದು ಲೈಫೇ ಅಲ್ಲ ಆಯ್ತಾ. ಸ್ಟ್ರಗಲ್ ಇರ್ಬೇಕು, ಅದ್ರ ಜೊತೆಗೆ ನಾವು ಹೋರಾಡ್ಬೇಕು, ಅದನ್ನ ಫುಲ್ಫಿಲ್ ಮಾಡ್ಕೊಬೇಕು. ಈಗ ಏನು ಗೊತ್ತಾ, ನಾಯಿ ಎಲ್ಲೋ ತಿನ್ನುತ್ತೆ, ಎಲ್ಲೋ ಮಲಗುತ್ತೆ, ಅದ್ರ ಜೀವನ ನಡೆದ್ಬಿಡುತ್ತೆ. ಬಟ್ ನಾವು ನಾಯಿ ಅಲ್ವಲ್ಲ. ಆಮೇಲೆ ನಮ್ಗೆ ಹೀಗೆ ಬದುಕ್ಬೇಕು ಅನ್ನೋದು ನಮ್ಗಿರುತ್ತೆ. ಅದನ್ನ ನಾವು ರೀಚ್ ಆಗ್ಬೇಕು ಅಂತ ಅಂದ್ರೆ ಕಷ್ಟಪಡ್ಬೇಕು. ಇಲ್ಲಿ ನಾಯಿಗೆ ಹೋಲಿಸ್ತಾ ಇದೆ ಅಂತ ಎಂತಪ್ಪ ಅದಕ್ಕೂ ತಪ್ಪು ತಿಳ್ಕೊಂಬೇಡಿ. ಏನಪ್ಪಾ ಅಂತ ಅಂದ್ರೆ ಮನುಷ್ಯರಿಗೆ ಹೋಲಿಸ್ಕೊಂಡ್ರೆ ನಾಯಿ ಬೆಟರು. ಬಟ್ ಏನಕ್ಕೆ ಆ ಥರ ಹೇಳಿದೆ ಅಂದ್ರೆ, ಮನುಷ್ಯಂಗೆ ಒಂದು ಗುರಿ ಅನ್ನೋದಿರಬೇಕು. ನಮಗೆ ಬುದ್ಧಿಶಕ್ತಿ ಇದೆ, ಯೋಚನೆ ಶಕ್ತಿ ಇದೆ. ಸೊ ಹಾಗಾಗಿ ಮನುಷ್ಯ ನಾವು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅನ್ನೋದಕ್ಕಿಂತ ಇನ್ನೇನಾದ್ರೂ ಮಾಡೋಣ, ದೊಡ್ಡದಾಗಿ ಇಟ್ಕೊಂಡ್ರೆ ಗುರಿ ದೊಡ್ಡದಾಗಿರ್ಬೇಕು. ನಮ್ದು ಗುರಿ ದೊಡ್ಡದಾಗಿದ್ದಷ್ಟು ಇವತ್ ನಾವೇನು ಯಾರು ಮಾಡಬಾರ್ದಾರ ಸಾಧನೆ ಮಾಡಿದೀವಿ ಅಂತ ಹೇಳ್ಕೊಂತಿಲ್ಲ. ಬಟ್ ಅದ್ರಿಂದ ನಮ್ಗದೊಂಥರ ಸಾಧನೆ. ಯಾಕಂದ್ರೆ ನಾವಿದ್ದ ಸಿಚುಯೇಷನ್ ಅಲ್ಲಿ 50 ಲಕ್ಷ ಕೊಟ್ಟು ಸೈಟ್ ತಗೊಂಡು ಇಲ್ಲೊಂದು 80 ಲಕ್ಷ 85 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಷ್ಟು ಕೇಪಬಿಲಿಟಿ ನಮಗ್ ಇದೆಯಾ ಅಂತ ಎಷ್ಟೋ ಸಲ ಕ್ವಶನ್ ಮಾಡ್ಕೊಂಡಿದ್ವಿ. ಬಟ್ ಭಗವಂತ ಜೊತೆ ನಿಂತ್ಕೊಂಡ್ರೆ ಅದ್ ಎಲ್ಲವೂ ಆಗುತ್ತೆ ಅಂತ ಪ್ರೂವ್ ಆಯ್ತು. ಅಂಡ್ ಮೊದಲನೇದಾಗಿ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮತ್ತೆ ಇಬ್ರು ಕೂಡ ಹಾರ್ಡ್ ವರ್ಕ್ ಮಾಡಕ್ಕೆ ರೆಡಿ ಇರಬೇಕು. ಮತ್ತೆ ಏನೇ ಸಿಚುಯೇಷನ್ಸ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ತಗೊಂಡು, ಚಾಲೆಂಜ್ ಆಗಿ ತಗೊಂಡು ಅದನ್ನ ನಿಭಾಯಿಸ್ಬೇಕು. ಅವಾಗ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಈಗ್ಲೂ ಹೇಳೋದಷ್ಟೇ ನವೀನ್ಗೆ, ಕೆಲವು ಸಲ ನಮ್ನ ಲೋ ಮಾಡುತ್ತೆ, ಕೆಲವೊಂದು ಸಿಚುಯೇಷನ್ಸ್ ನಮ್ನ ಕುಗ್ಸುತ್ತೆ. ಆ ಸಿಚುಯೇಷನ್ಸ್ ಅಲ್ಲಿ ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು, ಅಥವಾ ಅಯ್ಯೋ ಹಿಂಗಾಗೋಯ್ತಲ್ಲ ಏನ್ ಮಾಡೋದು ಅಂತ ಇಬ್ರು ಕೊರಗೋದ್ರ ಬದಲು ಒಬ್ರಿಗೊಬ್ರು ಧೈರ್ಯ ಕೊಡ್ಬೇಕು. ಇಷ್ಟೇ ತಾನೇ. ಎಷ್ಟೋ ಸಲ ನಮ್ಮಿಬ್ರು ಮಧ್ಯನೂ ಹತ್ರ ಸಿಚುಯೇಷನ್ಸ್ ಬಂದಿದೆ, ಆಗ ಒಬ್ರಿಗೊಬ್ರು ಧೈರ್ಯ ಕೊಟ್ಟಿದೀವಿ. ಈ ಏನಕ್ಕೆ ಎದ್ರುಕೊಂತೀಯಾ, ನಾವಿಲ್ವಾ, ನಾವೇನೋ ಮಾಡೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಅನ್ಕೊಂಡು ಇಬ್ರು ಕುತ್ಕೊಂಡು ಮಾತಾಡ್ಕೊಂಡು, ಸೊ ಫೈನಲಿ ಈಗ ಮನೆ ರೆಡಿ ಆಗ್ತಾ ಇದೆ. ಹೇಳಿದ್ನಲ್ಲ, ಇದೇ ಮಂತ್ 28ಕ್ಕೆ ನಮ್ಮ ಮನೆ ಗೃಹ ಪ್ರವೇಶ ಇದೆ. ನನ್ನೆಲ್ಲಾ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೂ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ನಮ್ಮನೆ ಬಂದು ಪೊಲೀಸ್ ಲೇಔಟ್ ಮೈಸೂರಲ್ಲಿರುವಂತದ್ದು. ಸೊ ನೀವೆಲ್ಲರೂ ಬಂದು ನಮ್ಗೆ ಆಶೀರ್ವಾದಿಸಿ ಹೋಗ್ಬೇಕು ಅಂತ ಕೇಳ್ಕೊತೀನಿ. ಸೊ ಇದು ಒಂದು ಇನ್ಫಾರ್ಮೇಶನ್. ಖಂಡಿತವಾಗ್ಲೂ ಬಂದ್ಮೇಲೆ ಊಟ ಮಾಡಿದೆ ಅಂತೂ ಕಳ್ಸಲ್ಲ, ಊಟ ಮಾಡಿ ನಮ್ಗೆ ಬ್ಲೆಸ್ ಮಾಡಿ ಹೋಗಿ ಅಂತ ಹೋಗಿ ಬನ್ನಿ ಅಂತ ಕೇಳ್ಕೊಂತೀನಿ. ಸೊ ಇವತ್ತಿಗೆ ನಾನು ಇದೊಂದು ಪುಟ್ಟ ವ್ಲಾಗ್ ಅಲ್ಲಿ ನಾವಿಬ್ರು ಒಂದಿಷ್ಟು ಮಾತಾಡ್ಬಿಟ್ಟು, ಸೊ ಜೊತೆಗೆ ಯಾರು ಮನೆ ಕಟ್ಟೋ ಕನಸನ್ನ ಕಾಣ್ತಿದ್ರ, ಆ ಕನಸನ್ನ ಬಿಡ್ಬೇಡಿ, ಆ ಕನಸಿನ ಹಿಂದೆ ಓಡಿ ಖಂಡಿತವಾಗಿ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು.